ಭಾರತದಲ್ಲಿ ಅದೊಂದು ಕಾಲವಿತ್ತು. ಯಾವುದೇ ಕಲೆಗೆ, ಕಲಾವಿದರಿಗೆ ಯಾವುದೇ ರೀತಿಯ ಬೆಲೆ ಇರಲಿಲ್ಲ. ಕೆಲವರನ್ನು ಹೊರತುಪಡಿಸಿ ಇತರ ಕಲಾವಿದರು ಅವರ ಕಲೆಯಿಂದಲೇ ಬದುಕು ನಡೆಸುವುದು ಸಾಧ್ಯ ಇರಲಿಲ್ಲ. ಈ ಪರಿಸ್ಥಿತಿಯನ್ನು 100 ವರ್ಷಗಳಿಗಿಂತ ಹಿಂದೆಯೇ ಬದಲಿಸಿಟ್ಟಾಕೆ ಗೌಹರ್ ಜಾನ್. ಆಕೆ ದೇಶದ ಮೊದಲ ಕೋಟ್ಯಾಧಿಪತಿ ಗಾಯಕಿ. ಕಲೆಯಿಂದ ಕೋಟ್ಯಾಂತರ ಗಳಿಸಬಹುದೆಂದು ತೋರಿಸಿಕೊಟ್ಟಾಕೆ. ಹಾಗೆಯೇ ಗಳಿಸಿದ ಕೋಟ್ಯಾಂತರವನ್ನು ಉಳಿಸಿಕೊಳ್ಳಲಾಗದೆ ದುರಂತ ಅಂತ್ಯವನ್ನು ಕಂಡಾಕೆ. ಅಜಂಗಢದಲ್ಲಿ 1873ರಲ್ಲಿ ಎಲಿನ್ ಆಂಜೆಲಿನಾ ಎವಾರ್ಡ್ ಆಗಿ ಗೌಹರ್ ಜನಿಸಿದರು. ಅರ್ಮೇನಿಯನ್ ಮೂಲದ ತಂದೆ ರಾಬರ್ಟ್ ವಿಲಿಯಂ ಎವಾರ್ಡ್ ಡ್ರೈ ಐಸ್ ಫ್ಯಾಕ್ಟರಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದರು. ತಾಯಿ ಅಡೆಲಿನ್ ವಿಕ್ಟೋರಿಯಾ ಹೆಮಿಂಗ್ಸ್ ಬ್ರಿಟಿಷ್ ಸೈನಿಕ ಹಾಗೂ ಭಾರತೀಯ ಮಹಿಳೆಯ ಮಗಳು. 1879ರಲ್ಲಿ ರಾಬರ್ಟ್ರಿಂದ ವಿಚ್ಛೇದನ ಪಡೆದ ಅಡೆಲಿನ್ 6 ವರ್ಷದ ಎಲಿನ್ರನ್ನು ಕಳೆದುಕೊಂಡು ಮುಸ್ಲಿಂ ಕುಲೀನ ಖುರ್ಷಿದ್ರೊಂದಿಗೆ ಬನಾರಸ್ಗೆ ಹೋಗ್ತಾರೆ. ಅಲ್ಲಿ ಇಸ್ಲಾಂ ಸ್ವೀಕರಿಸುವ ಅಡೆಲಿನ್ ಮಲ್ಕಾ ಜಾನ್ ಆಗ್ತಾರೆ. ಎಲಿನ್ ಗೌಹರ್ ಜಾನ್ ಆಗ್ತಾರೆ. ಮಲ್ಕಾ ಜಾನ್ ಮತ್ತು ಗೌಹರ್ ಜಾನ್ಗೆ ಬನಾರಸ್ ಬದುಕು ದುಸ್ತರವಾಗುತ್ತೆ. ಕಷ್ಟ ಕಾರ್ಪಣ್ಯದ ಬದುಕಿನಲ್ಲಿ ತಾಯಿ ಮಗಳು ಬೆಂದು ಹೋಗ್ತಾರೆ. ಆದರೆ ಬೇಗನೆ ಬನಾರಸ್ನಲ್ಲಿ ತವಾಯಿಫ್ ಆಗಿ ಹೆಸರು ಮಾಡುವ ಮಲ್ಕಾ ಜಾನ್ ಗೌಹರನ್ನು ಕೂಡ ಗಾಯಕಿ ನರ್ತಕಿಯಾಗಿ ತರಬೇತಿ ನೀಡುತ್ತಾರೆ. 20ನೇ ಶತಮಾನದ ಆರಂಭದಲ್ಲೇ ಗಾಯಕಿಯಾಗಿ ಹೆಸರು ಮಾಡುವ ಗೌಹರ್ ಮೆಹಫಿಲ್ಗಳು ಭಾರಿ ಪ್ರೇಕ್ಷಕರನ್ನು ಸೆಳೆಯುತ್ತವೆ. ಹೀಗೆ ಭಾರಿ ಪ್ರಖ್ಯಾತಿಯನ್ನು ಪಡ್ಕೊಳ್ತಾರೆ. ಗೌಹರ್ ಖಾನ್ ಭಾರತದ ಮೊದಲ ಮುದ್ರಿತ ಧ್ವನಿ. ಆದ್ದರಿಂದ ಅವರನ್ನು ಗ್ರಾಮೋಫೋನ್ ಗರ್ಲ್ ಅಂತ ಕೂಡ ಕರೀತಾರೆ. 1902ರಿಂದ 1920ರವರೆಗೆ ಸುಮಾರು 10ಕ್ಕೂ ಹೆಚ್ಚು ಭಾಷೆಗಳಲ್ಲಿ 600ಕ್ಕೂ ಹೆಚ್ಚು ಹಾಡುಗಳನ್ನು ರೆಕಾರ್ಡ್ ಮಾಡುವ ಗೌಹರ್ ಭಾರತದ ಮೊದಲ ರೆಕಾರ್ಡಿಂಗ್ ಸೂಪರ್ ಸ್ಟಾರ್ ಕೂಡ. ಇದರಿಂದಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಳಾದ ಠುಮ್ರಿ, ದಾದ್ರಾ, ಕಜ್ರಿ, ತರಾನ ಮುಂತಾದವುಗಳು ಅಪಾರ ಜನಪ್ರಿಯತೆ ಪಡೆದುಕೊಳ್ಳುತ್ತವೆ. 1883ರಲ್ಲಿ ಕಲ್ಕತ್ತಾಕ್ಕೆ ಬರೋ ಮಲ್ಕಾ ಗೌಹರ್ ಅಲ್ಲಿ ನೆಲೆಸಿದ ನವಾಬ್ ವಜೀದ್ ಅಲಿ ಶಾ ಅವರ ಪುತ್ರ ಹತ್ತಿರ ಆಶ್ರಯ ಪಡಿತಾರೆ. ಇಲ್ಲಿಯೇ ಗೌಹರ್ ಶಾಸ್ತ್ರೀಯ ಸಂಗೀತದಲ್ಲಿ ತರಬೇತಿ ಪಡಿತಾರೆ. ಮೊದಲ ಪ್ರದರ್ಶನವನ್ನು 1857ರಲ್ಲಿ ದರ್ಭಾಂಗ ಆಸ್ಥಾನದಲ್ಲಿ ನೀಡ್ತಾರೆ. 1917ರಲ್ಲಿ ಬ್ರಿಟನ್ ದೊರೆ 5ನೇ ಜಾರ್ಜ್ ಪಟ್ಟಾಭಿಷೇಕದ ಸಲುವಾಗಿ ನಡೆಯುವ ದೆಹಲಿ ದರ್ಬಾರ್ನಲ್ಲಿ ವಿಶೇಷ ಆಹ್ವಾನಿತರಾಗಿ ಹಾಡ್ತಾರೆ. ಅಭಿಮಾನಿಯೊಬ್ಬರು ನೀಡಿದ ಖಾಸಗಿ ರೈಲಿನಲ್ಲೇ ಪ್ರಯಾಣ ಮಾಡ್ತಾ ಇದ್ದ ಗೌಹರ್ ಅತ್ಯಂತ ಒಳ್ಳೆಯ ಜೀವನ ನಡೆಸಿದವರು. ಆದರೆ ಅವರ ಕುಟುಂಬಸ್ಥರು, ಸಂಬಂಧಿಕರು ಅವರನ್ನು ಆರ್ಥಿಕವಾಗಿ ಶೋಷಿಸಿದರು. ತನ್ನ ವೃತ್ತಿ ಜೀವನದ ಉತ್ತುಂಗದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಒಡತಿಯಾಗಿದ್ದ ಗೌಹರ್ ಕಡೆಕಾಲದಲ್ಲಿ ಸಂಪೂರ್ಣ ಕೈ ಖಾಲಿ ಮಾಡಿಕೊಂಡಿದ್ದರು. ಹಾಗೆಯೇ ಗೌಹರ್ ಖಾನ್ 17ನೇ ವಯಸ್ಸಿಗೆ ತನ್ನ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಹಾಗೂ ಕಷ್ಟ ಕಾರ್ಪಣ್ಯದ ಜೀವನದ ನೆನಪಿನಿಂದ ಹೊರಬರಲು ಸಾಧ್ಯವೇ ಆಗಲಿಲ್ಲ. ಅದೆಷ್ಟೇ ಕೋಟ್ಯಾಂತರ ಗಳಿಸಿಕೊಂಡರೂ ಉಳಿಸಿಕೊಳ್ಳಲು ಆಕೆಯಿಂದ ಸಾಧ್ಯವಾಗಲೇ ಇಲ್ಲ. ಆಗಸ್ಟ್ 1928ರಲ್ಲಿ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಹ್ವಾನದ ಮೇರೆಗೆ ಮೈಸೂರಿನಲ್ಲಿ ಬಂದು ನೆಲೆಸುವ ಗೌಹರ್ ಅದಾದ 18 ತಿಂಗಳೊಳಗಾಗಿ ಜನವರಿ 17, 1930ರಂದು ಮೈಸೂರಿನಲ್ಲಿ ನಿಧನರಾಗ್ತಾರೆ. ನಿಧನರಾದಾಗ ಅವರ ಬಳಿ ಬಿಡಿಗಾಸು ಇರುವುದಿಲ್ಲ.